ಸರ್, ಈಗ ಇವತ್ತಿನ ರಾಜ್ಯಪಾಲರ ಭಾಷಣ ನೋಡಿದಾಗ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ಬೋದು. ಅಂದ್ರೆ ವೇತನ ತಾರತಮ್ಯ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಬರಗಾಲಕ್ಕೆ ಕೊಡಬೇಕಾದ ಹಣ ಇರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಗೋಡು ಕೊಡ್ತಾ ಇರುವಂಥದ್ದು. ಈ ಅಧಿವೇಶನದಲ್ಲಿ ನೀವು ಇದನ್ನ ಹೇಗೆ ಸರ್ಕಾರ ರಾಜ್ಯಪಾಲರ ಭಾಷಣ ಏನಿದೆ ಆ ಭಾಷಣದಲ್ಲಿ ಏನು ಉಳಿನೂ ಇಲ್ಲ, ಉಪ್ಪು ಇಲ್ಲ, ವಿಷನ್ ಅಂತೂ ಇಲ್ಲೇ ಇಲ್ಲ. ದೂರದೃಷ್ಟಿ ಬಗ್ಗೆ ಏನು ಒಂದು ಚಕಾರ ಮಾತು ಎತ್ತಿಲ್ಲ. ಮತ್ತು ಮೆಟ್ರೋಗೆ ನಮ್ಮದು ಅಂತ ಪ್ರಾಜೆಕ್ಟ್ ಮಾಡಿದ್ದಾರೆ. ಮೆಟ್ರೋಗೆ ಹಣ ಕೇಂದ್ರ ಸರ್ಕಾರ. ಜಲ್ ಜೀವನ್ ಟ್ಯಾಪ್ ವಾಟರ್ ಕೊಡೋವಂಥದ್ದು ಮನೆ ಮನೆಗೆ, ಅದು ಕೇಂದ್ರ ಸರ್ಕಾರದ ಯೋಜನೆ. ಶಿವಮೊಗ್ಗದ ಏರ್ಪೋರ್ಟ್ ಯಡಿಯೂರಪ್ಪ ಇದ್ದಾಗೆ ಕಂಪ್ಲೀಟ್, ನಮ್ಮ ಸರ್ಕಾರ ಇದ್ದಾಗೆ ಅದು ಕಂಪ್ಲೀಟ್ ಆಗಿತ್ತು. ಅದನ್ನು ನಾವೇ ಮಾಡಿದಿರಿ ಅಂತ ಬಿಂಬಿಸ್ತಾ ಇದ್ದಾರೆ. ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ಅವ್ರದ್ದು ಯಾವುದೇ ಹೊಸ ಯೋಜನೆ, ಒಂದೇ ಒಂದು ನೀರಾವರಿ ಯೋಜನೆಗಳನ್ನು ಕೂಡ ಹೊಸದಾಗಿ ಘೋಷಣೆಯನ್ನು ಮಾಡಿಲ್ಲ. ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ರಾಜ್ಯದಲ್ಲಿ ರಸ್ತೆಗಳ ಬಗ್ಗೆ ಇರ್ಬೋದು, ಕುಡಿಯೋ ನೀರಿನ ಬಗ್ಗೆ ಇರ್ಬೋದು, ಯಾವುದು ಕೂಡ ಇದರಲ್ಲಿ ಮೆನ್ಷನ್ನೇ ಮಾಡಿಲ್ಲ. ಸುಮ್ಮನೆ ರಾಜ್ಯಪಾಲರ ಕೈಲಿ ಸುಳ್ಳನ್ನು ಹೇಳಿಸಿರುವಂಥ ಸಿದ್ದರಾಮಯ್ಯನವ್ರಿಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು.